ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪರ್ಧಾ ಅರಿವು. ಸೊ ತುಂಬ ಜನ ಕಾಲ್ ಮಾಡಿ ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕ್ವಶನ್ಸ್ ಕೇಳ್ತಿದ್ರು. ಸರ್, ಮೊನ್ನೆ ನಡೆದಂಥ HK ಪೇಪರಲ್ಲಿ ಪಾಲಿಟಿ ಕ್ವಶನಲ್ಲಿ ಸ್ವಲ್ಪ ಆಂಬಿಗ್ಯುಟಿ ಇದೆ ಅಂತ. ಸೊ ಆ ಪಾಲಿಟಿ ಕ್ವಶನ್ಸ್ನ ಡಿಸ್ಕಸ್ ಮಾಡೋದಕ್ಕೆ ಅಂತ ಈ ವಿಡಿಯೋ ಮಾಡ್ತಿರೋದು. ಸೊ ನಾವು ಅಬ್ಸರ್ವ್ ಮಾಡಿದಾಗ ಪಾಲಿಟಿ ಕ್ವಶನ್ಸು 14 ಇರೋದು, 12ರಿಂದ 14 ಬರ್ತಿರೋಂಥ ಪಾಲಿಟಿ ಕ್ವಶನ್ಸು ಈಗ ಕೇವಲ 7 ಕ್ವಶನ್ಸ್ ಬಂದಿದೆ, 7 ಕ್ವಶನ್ಸ್ ಇರೋದು. ಸೊ 7 ಕ್ವಶನಲ್ಲಿ ಆರ್ಟಿಕಲ್ ಬೇಸ್ಡ್ ಕ್ವಶನ್ಸು, ಅಂದರೆ ನಿಮಗೆ ಫ್ಯಾಕ್ಚುಯಲ್ ಡೇಟಾ ಸ್ವಲ್ಪ ಚೆನ್ನಾಗಿ ಗೊತ್ತಿರಬೇಕು. ಸೊ ಆ ಥರ ಕ್ವಶನ್ಸು, ಮತ್ತು ನಿಮಗೆ ಕೇಸ್ ಬೇಸ್ಡ್ ಕ್ವಶನ್ಸು, ಕೇಸ್ ರಿಲೇಟೆಡ್ ಕ್ವಶನ್ಸ್ ಕೂಡ ಕೇಳ್ತಿದ್ದಾರೆ. ಮತ್ತು ಕರೆಂಟ್ ಅಫೇರ್ಸಲ್ಲಿರೋವಂಥ ಆರ್ಟಿಕಲ್ಸ್ ಬಗ್ಗೆನೂ ಇಲ್ಲಿ ಕ್ವಶನ್ಸ್ ಬಂದಿದೆ. ಸೊ ಇದನ್ನು ನಾವು ಅನಲೈಸ್ ಮಾಡೋಣ, ತಿಳ್ಕೊಳ್ಳೋಣ ಯಾವುದು ಕರೆಕ್ಟ್ ಆನ್ಸರು. 7 ಕ್ವಶನ್ಸ್ ಇಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ನು, Article 243 of Indian Constitution prescribes for powers and functions of Gram Sabha, reservations in Panchayati Raj, State Election Commission, State Finance Commission. ಇದು ಟ್ರಿಕ್ಕಿ ಕ್ವಶನ್. ಟ್ರಿಕ್ಕಿ ಅನ್ನೋದಕ್ಕಿಂತ ಕಷ್ಟ ಕ್ವಶನ್. ಯಾಕೆಂದ್ರೆ ಇಸ್ ದಿಸ್ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮಾತ್ರ ಕೇಳ್ತಿದ್ರು. ಆರ್ಟಿಕಲ್ 123, ಆರ್ಟಿಕಲ್ 143 ಅಥವಾ 243I ಅಥವಾ ಕೆ, ಈ ಥರವು ಇಂಪಾರ್ಟೆಂಟ್ ಆಗಿರೋ ಆರ್ಟಿಕಲ್ಸ್ ಕೇಳ್ತಿದ್ರು. ಈಗ ನೋಡಿ, ರಿಸರ್ವೇಷನ್ ಅನ್ನೋದು ಸ್ವಲ್ಪ ಕಷ್ಟ ಇರುವಂಥ ಆರ್ಟಿಕಲ್. 243D ತುಂಬ ಜನಕ್ಕೆ ಪ್ರಿಪೇರ್ ಆಗಿರಲ್ಲ. ಇದು ರಿಸರ್ವೇಷನ್ಸ್ ಬಗ್ಗೆ ಮಾತಾಡ್ತಿದ್ದಂತೂ ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ಇಲ್ಲಿ 243D ರಿಸರ್ವೇಷನ್ಸ್ ಇನ್ ಪಂಚಾಯತ್ ರಾಜ್. ಇದ್ರ ಜೊತೆಗೆ ಇನ್ನೊಂದು ಹೇಳಕ್ಕೆ ಬಯಸ್ತೀನಿ. ಏನಂದ್ರೆ, ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರು, ಸರ್ ನಿಮ್ಮದು ಪಾಲಿಟಿ ಬುಕ್ ತುಂಬ ಚೆನ್ನಾಗಿದೆ, ಬಟ್ ಯಾಕೆ ಆರ್ಟಿಕಲ್ ಬೇಸ್ಡ್ ಕ್ವಶನ್ಸ್ ಆರ್ಟಿಕಲ್ ಬೇಸ್ಡ್ ಕಂಟೆಂಟ್ ಕೊಟ್ಟಿದ್ದೀರಾ ಅಂತ. ನಮ್ಮ ಕಾನ್ಸ್ಟಿಟ್ಯೂಷನ್ ಇರೋದು ಆರ್ಟಿಕಲ್ ಬೇಸ್ಡೇ. ಸೊ ಅದಕ್ಕೆ ನಾವು ಆರ್ಟಿಕಲ್ ಬೇಸ್ಡ್ ಕಂಟೆಂಟ್ ಕೊಟ್ಟಿದ್ದೀವಿ. ಎರಡನೇದು, ನಿಮ್ಗೆ ಗೊತ್ತಿರ್ಬೋದು, ಈಗಿನ ಟ್ರೆಂಡು, UPSC ಟ್ರೆಂಡ್ ಆಗಲಿ, KPSC ಟ್ರೆಂಡು, ಡೈರೆಕ್ಟಾಗಿ ಆರ್ಟಿಕಲ್ಸ್ನ ಕೇಳ್ತಿದ್ದಾರೆ. ಸೊ ಅದಕ್ಕೆ ಆರ್ಟಿಕಲ್ ಬೇಸ್ಡು ಕ್ವಶನ್ಸ್ ಬಂದೇ ಬರುತ್ತೆ ಅಂತ ನಮಗೆ ಮುಂಚೆನೇ ಅನಿಸ್ತಾ ಇತ್ತು. ಅದಕ್ಕೆ ಪ್ರಕಾರ ಆರ್ಟಿಕಲ್ ಬೇಸ್ಡ್ ಬುಕ್ನ ಕಂಟೆಂಟ್ನ ನಿಮ್ಗೆ ಕೊಡ್ತಾ ಇರೋದು. ಸೊ ಇದರಲ್ಲಿ ಆನ್ಸರ್ ಏನಾಗುತ್ತೆ, ರಿಸರ್ವೇಷನ್ಸ್ ಇನ್ ಪಂಚಾಯತಿ ರಾಜ್ 2 ಆಗುತ್ತೆ. ನೆಕ್ಸ್ಟ್ ಒನ್, ಇದರಲ್ಲಿ ನಾವು ನೋಡ್ಬೋದು, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಇನ್ ಇಂಡಿಯಾ ಈಸ್ ಸ್ಟ್ರೆಂಥೆನ್ಡ್ ಬೈ ಪ್ರೆಸೆನ್ಸ್ ಆಫ್ ಡ್ಯಾಶ್ ಅಂತ. ಒಂದು ಬೈಕ್ಯಾಮರಲ್ ಲೆಜಿಸ್ಲೇಷನ್, ಎರಡನೇದು ಸ್ವತಂತ್ರ ನ್ಯಾಯಾಂಗ, ಮೂರನೇದು ಅನ್ ಆಕ್ಟಿವ್ ಪ್ರೆಸಿಡೆಂಟು, ಸಕ್ರಿಯ ಅಧ್ಯಕ್ಷರು, ನಾಲ್ಕನೇದು ಮಂತ್ರಿಮಂಡಲ ಲೋಕಸಭೆಗೆ ಉತ್ತರದಾಯವಾಗಿರುತ್ತದೆ ಅನ್ನೋದು. ಸೊ ಇದರಲ್ಲಿ ಆನ್ಸರ್ ಬಂದ್ಬಿಟ್ಟು 4th, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಕೌಂಟಬಲ್ ಫಾರ್ ಲೋಕಸಭಾ. ಇದು ಕೂಡ ನಮ್ಮ ಮೆಟೀರಿಯಲ್ ಇಂದ ಡೈರೆಕ್ಟ್ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಬುಕ್ ಏನಿದೆ, ಪಾಲಿಟಿ ಬುಕ್ ಭೈರಪ್ಪ ಸರ್ ಬರೆದಿರೋದು, ಅದರಿಂದ ಬಂದಿರೋಂಥ ಡೈರೆಕ್ಟ್ ಕ್ವಶನ್ನು. ಅದರಲ್ಲಿ ಇಲ್ಲಿ ನೋಡ್ಬೋದು, ಇಡೀ ಮಂತ್ರಿಮಂಡಲ ಲೋಕಸಭೆಗೆ ಸಾಮೂಹಿಕವಾಗಿ ಜವಾಬ್ದಾರಿ ಆಗಿರುತ್ತಾರೆ ಅನ್ನೋದು ಅಲ್ವಾ. ಸೊ ಆನ್ಸರ್ ಏನಾಗುತ್ತೆ, ಇದಕ್ಕೆ 4 ಆಗುತ್ತೆ. ನೆಕ್ಸ್ಟ್ ಒನ್, 2023, which constitutional article was invoked by Supreme Court to criticize under the delay by governor in granting assent to the bill. ಸೊ ಇದು ನೋಡಿ, ಸುಪ್ರೀಂ ಕೋರ್ಟ್ 2023 ಸುಪ್ರೀಂ ಕೋರ್ಟ್ ಏನಾಗುತ್ತೆ, ಗವರ್ನರು ಕೆಲವು ಬಿಲ್ಸ್ನ ಯಾರಿಗೆ, ಪ್ರೆಸಿಡೆಂಟ್ಗೆ ರಿಸರ್ವ್ ಮಾಡ್ಬೋದಿತ್ತು. ಅದಕ್ಕೆ ಟೈಮ್ ಫ್ರೇಮ್ ಕೂಡ ಸುಪ್ರೀಂ ಕೋರ್ಟ್ ಕೊಡುತ್ತೆ. ಸೊ ಇದು ಯಾವ ಆರ್ಟಿಕಲ್ ಕೆಳಗಡೆ ಗವರ್ನರು ಪ್ರೆಸಿಡೆಂಟ್ಗೆ ರಿಸರ್ವ್ ಮಾಡ್ಬೋದು ಯಾವುದಾದ್ರೂ ಬಿಲ್ನ ಅಂತ ಕ್ವಶನ್ನು. ಸೊ ಇದರಲ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ 111, 123, 239 ಅಲ್ಲ. ಆನ್ಸರ್ ಈಸಿ ಇದೆ. ಸೊ ಆರ್ಟಿಕಲ್ 200, ಇದು ನಮ್ಮ ಬುಕ್ಕಲ್ಲೂ ನೀವು ನೋಡ್ಬೋದು, ಡೈರೆಕ್ಟಾಗಿ ಇಲ್ಲೇ ಬರ್ತಿದೆ. ಸೊ ಯು ಕ್ಯಾನ್ ಸಿ ಇಟ್ ಹಿಯರ್ ಅಲ್ವಾ. ಸೊ ಡೈರೆಕ್ಟ್ ಕ್ವಶನ್ ಬುಕ್ಕಿಂದ. ನೆಕ್ಸ್ಟ್ ಒಂದು, ಆರ್ಟಿಕಲ್ ಬೇಸ್ಡ್ ಕ್ವಶನ್ಸ್ ಜಾಸ್ತಿ ಆಗ್ತಿದೆ ನೋಡಿ. ಈಗಾಗಲೇ 3ನೇ ಕ್ವಶನ್ ನಾವು ಆರ್ಟಿಕಲ್ ಬೇಸ್ಡ್ ನೋಡ್ತಾ ಇರೋದು. ಇಂಟರ್ ಸ್ಟೇಟ್ ಕೌನ್ಸಿಲ್, ಅಂತಾರಾಜ್ಯ ಮಂಡಳಿ, ಈಸ್ ಎಸ್ಟಾಬ್ಲಿಷ್ಡ್ ಅಂಡರ್ ವಿಚ್ ಆರ್ಟಿಕಲ್? ಯಾವ ಆರ್ಟಿಕಲ್ ಕೆಳಗಡೆ ಅಂತಾರಾಜ್ಯ ಮಂಡಳಿ ಬರ್ತಿದೆ? 260, 263, 280, 356. ಎಲ್ಲರಿಗೂ ಗೊತ್ತಿರೋ ಪ್ರಕಾರ 356 ಯಾವುದಿದೆ, ಎಮರ್ಜೆನ್ಸಿ. ಸೊ ಅಥವಾ ಪ್ರೆಸಿಡೆಂಟ್ ರೂಲ್ ಅಂತ ಹೇಳ್ಬೋದಲ್ವಾ. ಸೊ ಆನ್ಸರ್ ಇದಕ್ಕೆ ಬಂದ್ಬಿಟ್ಟು ಆರ್ಟಿಕಲ್ 263. ಸೊ ಡೈರೆಕ್ಟ್ ಕ್ವಶನ್ ಇಲ್ಲೇ ನೀಟಾಗಿ ನೋಡ್ಬೋದಲ್ವಾ. ಸೊ ಆರ್ಟಿಕಲ್ 263 ಯಾವುದ್ರ ಬಗ್ಗೆ ಮಾತಾಡ್ತಾರೆ, ಇಂಟರ್ ಸ್ಟೇಟ್ ಕೌನ್ಸಿಲ್ ಅಥವಾ ಅಂತರರಾಜ್ಯ ಮಂಡಳಿ ಬಗ್ಗೆ ಮಾತಾಡ್ತೀವಿ. ನೆಕ್ಸ್ಟ್ ಕ್ವಶನ್, ದ ನೋಟಾ ಆಪ್ಷನ್ ವಾಸ್ ಇಂಟ್ರೊಡ್ಯೂಸ್ ಇನ್ ಇಂಡಿಯನ್ ಎಲೆಕ್ಷನ್ ಆಸ್ ಎ ರಿಸಲ್ಟ್ ಆಫ್
ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು, ಲಾ ಕಮಿಷನ್ ರೆಕಮೆಂಡೇಶನ್, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ 2000 ಎಲೆಕ್ಷನ್ ಕಮಿಷನ್ ಸರ್ಕ್ಯುಲರ್. ಸೊ ಇಲ್ಲಿ ಇದು ಕೇಸ್ ಬೇಸ್ಡ್. ನಮ್ಗೆಲ್ಲರಿಗೂ ಗೊತ್ತಿದೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ 2013 ಸುಪ್ರೀಂ ಕೋರ್ಟ್ ಅವ್ರು ಏನು ಹೇಳ್ತಾರೆ, ಎಲೆಕ್ಷನ್ ಕಮಿಷನ್ಗೆ ನೋಟನ್ನ ನನ್ ಆಫ್ ದ ಎಬೋನ ಇಂಟ್ರೊಡ್ಯೂಸ್ ಮಾಡಿಸಿ ಅಂತ. ಅದ್ರ ಪ್ರಕಾರನೇ ಇದು ಇಂಟ್ರೊಡ್ಯೂಸ್ ಆಗಿರುತ್ತೆ. ಸೊ ಇದು ನಮ್ಮ ಬುಕ್ಕಲ್ಲಿ ಪೇಜ್ ನಂಬರ್ 637 ಈ ಥರ QR ಕೋಡ್ ಇರುತ್ತೆ. ಸೊ ಇಲ್ಲಿ ನೀವು QR ಕೋಡ್ ನೋಡ್ಬೋದು. ಆ QR ಕೋಡ್ನ ನೀವೇನಾದರೂ ಸ್ಕ್ಯಾನ್ ಮಾಡಿದಾಗ ಈ ಕೇಸಸ್ಗೆ ಅಂತಾನೆ ಸಪ್ರೇಟ್ ಆಗಿ ಒಂದು ಲಿಸ್ಟ್ ಓಪನ್ ಆಗುತ್ತೆ, PDF. ಅದರಲ್ಲಿ ನೀವು ನೋಡ್ಬೋದು. ಇಲ್ಲಿ ನೋಡಿ, ನಿಮಗೆ PUCL ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2013. ಸೊ ಇಲ್ಲಿ ಡೈರೆಕ್ಟೆಡ್ ECI ಟು ಇಂಪ್ಲಿಮೆಂಟ್ ನೋಟಾ. ಸೊ ಇಲ್ಲಿ ನೋಡಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ 2013, ಅದರ ಹೆಸರು PUCL ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ಆನ್ಸರ್ ಏನಾಗುತ್ತೆ? ಫಸ್ಟ್ ಒನ್ ಆಗುತ್ತೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ 2013 ಅಂತ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಈ ಕೆಳಗಿನವರುಗಳಲ್ಲಿ ಯಾರು ಚುನಾವಣಾ ಅಧಿಕಾರಿ ಆಗಿರುತ್ತಾರೆ? ಇದೇ ತುಂಬಾ ಜನ ಸ್ಟೂಡೆಂಟ್ಸ್ ನಮ್ಮನ್ನ ಕೇಳ್ತಾ ಇದ್ದಿದ್ದು, ಸರ್ ಯಾರು ಸರ್ ಅಂತ. ಸೊ ಇದು ಕೂಡ ಡೈರೆಕ್ಟ್ ಬುಕ್ಕಿಂದ ಬಂದಿರೋದು. ತುಂಬಾ ಬುಕ್ಕಲ್ಲಿ ಈ ಒಂದು ಕಾನ್ಸೆಪ್ಟ್ನ ಡಿಸ್ಕಸ್ಸೇ ಮಾಡಿಲ್ಲ, ಬಟ್ ನಮ್ಮ ಬುಕ್ಕಲ್ಲಿ, ಸ್ಪರ್ಧಾರಿವ್ ಕಡೆಯಿಂದ ಬುಕ್ಕಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಡಿಸ್ಕಸ್ ಆಗಿದೆ. ಸೊ ಮುಖ್ಯ ಚುನಾವಣಾ ಆಯುಕ್ತರು ಅಲ್ಲ, ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿಗಳು. ಹೌದು, ಇಲ್ಲೇ ಕಾಣಿಸುತ್ತೆ ನಿಮಗೆ, ರಿಟರ್ನಿಂಗ್ ಆಫೀಸರ್ ಸೆಕ್ಷನ್ 3 ಪ್ರಕಾರ ಚುನಾವಣಾ ಆಯೋಗವು ಒಬ್ಬ ಚುನಾವಣಾ ಅಧಿಕಾರಿಯನ್ನು ರಿಟರ್ನಿಂಗ್ ಆಫೀಸರ್ ಆಗಿ ಯಾರನ್ನ ಅಂದ್ರೆ ಲೋಕಸಭೆ ಅಥವಾ ರಾಜ್ಯಸಭೆ ಪ್ರಧಾನ ಕಾರ್ಯದರ್ಶಿ, ಲೋಕಸಭೆ ಅಥವಾ ರಾಜ್ಯಸಭೆ ಟರ್ನ್ಸ್ ತಗೊಂತಾರೆ. ಸೊ ಒಂದು ಟರ್ನ್ ಅಲ್ಲಿ ಲೋಕಸಭೆ ಇರ್ತಾರೆ, ಇನ್ನೊಂದು ಟರ್ನ್ ಅಲ್ಲಿ ರಾಜ್ಯಸಭೆ ಟರ್ನ್ ತಗೊಂತಾರೆ ಅಂತ ಇಲ್ಲಿ ನೀಟಾಗಿ ನಮ್ಮ ಬುಕ್ಕಲ್ಲಿ ಬಂದಿದೆ. ಆನ್ಸರ್ ಏನಾಗುತ್ತೆ? 11ಗೆ 2 ಆಗುತ್ತೆ. ನೆಕ್ಸ್ಟ್ ಒನ್, given below are the two statements, one labeled as assertion and another labeled as reason. National Commission for Minority was established to safeguard the constitutional rights of minority. The commission can directly implement policies related to minority welfare. ಇದರಲ್ಲಿ ನಮಗೆ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನೋಡಿ, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಥವಾ ಬೇರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಬಗ್ಗೆ ಕೂಡ ನಮ್ಮ ಬುಕ್ಕಲ್ಲಿ ನೀಟಾಗಿದೆ. ಯಾಕೆಂದ್ರೆ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ್ಯ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಕೆಳಗಡೆ ಬರುತ್ತೆ. ಸೊ ಇಲ್ಲಿ ನೀಟಾಗಿ ನಮಗೆ ಅಬ್ಸರ್ವ್ ಮಾಡ್ಬೋದು, ಕಮಿಷನ್ ಕ್ಯಾನ್ ಡೈರೆಕ್ಟ್ಲಿ ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗಲ್ಲ, ಇವರು ರೆಕಮೆಂಡ್ ಮಾಡಬಹುದು ಅಷ್ಟೇ. ಸೊ ಏನಾಗುತ್ತೆ? ರೀಸನ್ ರಾಂಗ್ ಆಗುತ್ತೆ. ಯಾವಾಗ ರೀಸನ್ ರಾಂಗ್ ಆಗುತ್ತೆ, ಆಪ್ಷನ್ ಏನಿರುತ್ತೆ? 3 ಬಂದ್ಬಿಡುತ್ತೆ ಅಲ್ವಾ? ಸೊ ಇವ್ರಿಗೆ ನ್ಯಾಷನಲ್ ಮೈನಾರಿಟಿ ಕಮಿಷನ್ಗೆ ಪವರ್ಸ್ ಇರುತ್ತೆ, ಏನೋ ರೆಕಮೆಂಡ್ ಮಾಡೋ ಪವರ್ ಇರುತ್ತೆ. ಓಕೆನಾ? ಸೊ ಇದು ಸ್ಟ್ಯಾಟ್ಯುಟರಿ ಬಾಡಿ, ರೆಕಮೆಂಡ್ ಮಾಡ್ಬೋದು, ಬಟ್ ಡೈರೆಕ್ಟ್ಲಿ ಇಂಪ್ಲಿಮೆಂಟ್ ಮಾಡೋದು ಎಕ್ಸಿಕ್ಯೂಟಿವ್ಸ್ ಡೈರೆಕ್ಟ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು. ಕ್ಲಿಯರ್ ಅಲ್ವಾ? ಆನ್ಸರ್ ಏನಾಗುತ್ತೆ? 3 ಆಗುತ್ತೆ. ಕ್ಲಿಯರಾ? ಸೊ ಇವೇ ಕ್ವಶನ್ಸು. ಇಲ್ಲೇ ತುಂಬ ಜನ ಕನ್ಫ್ಯೂಷನ್ಸು ಕ್ವಶನ್ 11 ಮತ್ತು 12 ಅಲ್ಲಿ. ಸೊ ಇದು ಕ್ಲಿಯರ್ ಆಯಿತು ಅನ್ಸುತ್ತೆ. ಮತ್ತು ಕಂಪ್ಲೀಟ್ ಕಂಟೆಂಟು ನಮ್ಮ ಒಂದು ಮೆಟೀರಿಯಲಿಂದ ಬಂದಿರೋದಕ್ಕೆ ಹೆಮ್ಮೆ ಆಗ್ತಿದೆ. ಸೊ ನಿಮ್ಮ ನೆಕ್ಸ್ಟ್ ಜರ್ನಿ ಅಥವಾ ನೀವು ನೆಕ್ಸ್ಟು ಗ್ರೂಪ್ ಸಿ ಎಕ್ಸಾಮು ಇನ್ನೇನು ಜಾನ್ವರಿಯಲ್ಲಿ ಬರ್ತಿದೆ. ಸೊ ಯಾರ್ಯಾರು ಈ ಬುಕ್ನ ಕೊಂಡ್ಕೊಂಡಿಲ್ವೋ ಆದಷ್ಟು ಬೇಗ ತೊಗೊಳ್ಳಿ, ಸೊ ದಟ್ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯು. ಇದರಲ್ಲಿ ಎಲ್ಲ ಕ್ವಶನ್ಸು ಇದರಲ್ಲಿ ಕವರ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.